ಎಫ್ಐಆರ್ ನಲ್ಲಿ ದೂರು ಓದ್ತಾ ಇದ್ದಾರೆ ಎಸ್ಪಿಪಿ ಅವರು. ಎಫ್ಐಆರ್ ನಲ್ಲಿ ಏನೆಲ್ಲ ಅಂಶಗಳಿದಾವೆ ಅದನ್ನ ಓದ್ತಾ ಇದ್ದಾರೆ. ರೇವಣ್ಣ ವರ್ತನೆ ಬಗ್ಗೆ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ರೇವಣ್ಣ ನನ್ನ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ. ಸಂತ್ರಸ್ತೆಯ ದೂರಿನ ಅಂಶಗಳಿದೆಲ್ಲ. ಭವಾನಿ ಇಲ್ಲದ ಸಮಯದಲ್ಲಿ ಅನುಚಿತವಾಗಿ ವರ್ತಿಸಿದ್ದಾರೆ ನನ್ನ ಜೊತೆಗೆ ರೇವಣ್ಣ ಅವರು. ತಲೆಗೆ ಎಣ್ಣೆ ಹಚ್ಚು ಅಂತ ಹೇಳ್ತಾ ಇದ್ರು, ಕರೀತಾ ಇದ್ರು ನನ್ನ ಎಣ್ಣೆ ಹಚ್ಚಬಾ ಅಂತ. ಸಂತ್ರಸ್ತೆಯ ಸ್ವ ಇಚ್ಛೆ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಎಸ್ಪಿಪಿ. ನನಗೆ ಜೀವ ಭಯ ಇದೆ ಅಂತ ದೂರುದಾರರು ಹೇಳಿದ್ದಾರೆ, ನಮ್ಮ ಹತ್ರ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ. ಎಫ್ಐಆರ್ ನಲ್ಲಿ ಯಾವೆಲ್ಲ ಅಂಶಗಳಿದಾವೋ ಅದನ್ನೆಲ್ಲ ಕೂಡ ಓದ್ತಾ ಇದ್ದಾರೆ. ರೇವಣ್ಣ ಅವರ ವರ್ತನೆ ಹೇಗಿತ್ತು ಅಂತ ಜೈನಾ ಕೊಠಾರಿ ಅವರು ವಾದ ನೋಡ್ತಾ ಇದ್ದೀವಿ ನಾವು. ಎಫ್ಐಆರ್ ನಲ್ಲಿ ಆ ಮಹಿಳೆ ಏನು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೋ ಅದೆಲ್ಲವನ್ನ ನ್ಯಾಯಾಧೀಶರ ಮುಂದೆ ಓದ್ತಾ ಇದ್ದಾರೆ. ಆ ಮಹಿಳೆ ಏನು ಹೇಳಿಕೆ ಕೊಟ್ಟರು, ಎಫ್ಐಆರ್ ನಲ್ಲಿ ಏನಿದೆಯೋ, ಇಲ್ಲ ತಲೆಗೆ ಎಣ್ಣೆ ಹಚ್ಚುಬಾ ಅಂತ ನಾನು ಕರೀತಾ ಇದ್ರು, ಅನುಚಿತವಾಗಿ ನನ್ನ ಜೊತೆಗೆ ಅವರು ವರ್ತಿಸಿದ್ದಾರೆ, ಭವಾನಿ ಮೇಡಮ್ ಇಲ್ಲದ ಸಮಯದಲ್ಲಿ ನನ್ನ ಜೊತೆಗೆ ಮಿಸ್ಬಿಹೇವಿಯರ್ ಮಾಡಿದ್ದಾರೆ. ನೋಡಿ, ಈ ಎಲ್ಲ ಅಂಶಗಳು, ಇನ್ನೂ ಸಾಕಷ್ಟು ಅಂಶಗಳಿದ್ದಾವೆ, ಒಂದೊಂದೇ ಹೇಳ್ತಾ ಇದ್ದಾರೆ. ಬಟ್ ಈಗ ನೋಡಬೇಕು ರೇವಣ್ಣ ಪರ ವಕೀಲರು ಯಾವ ರೀತಿ ಇದಕ್ಕೆ ಪ್ರತಿವಾದವನ್ನು ಮಂಡನೆ ಮಾಡ್ತಾರೆ ಅಂತ. ಜೀವ ಭಯ ಇದೆ ಅನ್ನೋದನ್ನು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದನ್ನೇ ಈಗ ನ್ಯಾಯಾಧೀಶರ ಗಮನಕ್ಕೆ SIT ಪರ ವಕೀಲರು ತರ್ತಾ ಇದ್ದಾರೆ. ರೇವಣ್ಣ ಅವರ ವರ್ತನೆಗಳು ಹೇಗಿತ್ತು ಅನ್ನೋದನ್ನು ಆ ಮಹಿಳೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಹಾಗಾಗಿಯೇ ಈ ಎಲ್ಲ ಅಂಶಗಳು ರೇವಣ್ಣಗೆ ಮುಳುವಾಗುತ್ತಾ ಅನ್ನೋದು